ರಾಹುಲ ಉಂಡೇನಾ ನಿಂದೆ ಆರಾಮ್ ಬಿಡಪ್ಪ ಜೀವನ. ಆರಾಮಾಗಿ ಇಲ್ಲಿ ಬಂದು ಕಟ್ಟೆ ಮೇಲೆ ಕೂತ್ಕಂತಿ ಮನೆಗೆ ಹೋಗ್ತಿ. ನೀನು ಏನು ಮನೆಗಳವ್ರು ಏನು ಕೇಳಲ್ಲ ಅಲ್ಲೇನಲ್ಲ. ಏ ತಿಗಾಲ ಎಲ್ಲ ಆರಾಮ್ ತರ್ತೀಯ. ನಿನಗೆ ಹಂಗ ಅನಿಸ್ತದ ಕಣಲ್ಲ. ಮನೆಗೆ ಹೋದಟ್ಟಿಗೆ ಕೆತ್ತ ಬತ್ತ ನಮ್ಮ ಅವ್ವ ಉಗುಳ್ತಾಳೆ, ನಮ್ಮ ಅಪ್ಪ ಉಗುಳ್ತಾನೆ, ನಮ್ಮ ಮನೆಗೆ ಇರೋ ಬರೋರೆಲ್ಲ ಉಗುಳ್ತಾನೆಯೇ ಇರ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದಂಗೆ ಒಂದು ಖರ್ಚಿ ಫೋಟೋವೆಲ್ಲ ತಗೊಂಡು ನೀಟಾಗಿ ಮಕ್ಕ ಒರೆಸ್ಕೊಂಡು ಮತ್ತೆ ಬಂದು ಇಲ್ಲಿ ಕೂತ್ಕೊಂತ ನಿಂತ್ಕೊಳಲ್ಲ ಆಟೇನೆ. ಅದೇನಲ್ಲ ಹಂಗಂತಿ ಮನೆ ಮರ್ಯಾದಿಲ್ದಂಗೆ. ಮನೆಗೆ ಹಂಗಾರೆ ಎಲ್ಲರೂ ಉಗುಳ್ತಾರೆ. ಉಗುಳಿದ್ರು ನೀನು ವರ್ಷಂದು ಅಡ್ಡಾಡ್ತಿ ಹಂಗಾದ್ರೆ. ಯಪ್ಪ ಮುಚ್ಚಪ್ಪಲ್ದ ಕೊಂಡಿದ್ದೀನಿ ನಾನು. ನಿಮ್ಮ ಮನೆಗೂ ಕೆತ್ತ ಬತ್ತ ಉಗುಳ್ತಿರ್ತಾರೆ. ಟುಣುಕು 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 ಅಂತ ಅಡ್ಕೆ ಅಂತ ಅತ್ಲಾಗಿತ್ಲಾಗೆ ಓಡಾಡ್ತವನೇ ಇನ್ನು ನಾನೀಗ ಹೇಳ್ತಾನೆ. ಥೋ ಹೋಗ್ಲಿ ಬಿಡಲೇಯಪ್ಪ. ಏನು ಮಾಡೋಕ್ಕಾಗತ್ತೆ, ಎಲ್ಲ ನಮ್ಮ ಮನೆ ಬರ. ಅಲ್ಲಿ ನೋಡು ಸಿದ್ಧ ಬಂದ. ಏನೋ ಸಿದ್ಧ ಆರಾಮ? ಏನು ಅಪರೂಪ ಕಾಣಿಸ್ತಿದ್ಯಲ್ಲ, ಏನು ಈ ಕಡೆ ಬಂದ್ಬಿಟ್ಟಿದೀಯಾ? ಲೇ ಏನಿಲ್ಲ ಲೇ ಅಪ್ಪ, ನಾನು ಇಲ್ಲೇ ನಮ್ಮ ತೋಟದ ಕದಿಗೆ ಹೊಲ್ತಿದ್ದೆ ಕಣಲ್ಲ. ನೀವನಲ್ಲ ಇಲ್ಲಿ ಲೋಲ್ನಾಗೆಲ್ಲ ಕೂತ್ಕೊಂಡು ಇಲ್ಲಿ ಏನೆಲ್ಲ ಮಾತಾಡ್ತಕ್ಕಂತ ಕೂತಿರಲ್ಲ. ಏನು ತಮ್ಮತ್ತಾರಲ್ಲ ಎಲ್ರಲ್ಲ, ಊಟ ಗೀತ ಆತ್ರ ಇಲ್ರಲ್ಲ. ಉಂಕಲ್ಲ ನಂದು ಆತಕನಲ್ಲ, ನಿಂದು ಆತೇನಲ್ಲ ಊಟ. ಲೇ ಪವಿಲ್ಲ, ನೀನು ಹಿಂಗೆಲ್ಲ ಮಾತಾಡಲಿಲ್ಲ ಹಂಗಲ್ಲ. ನಾನು ಏನೋ ತೆಗೆದುಕೊತ್ತಂಗ ನಾನು ಮಾತಾಡ್ತೀನಿ, ನೀನು ಅದನ್ನು ನನ್ನನ್ನು ಅಣಗ್ತಿದ್ಯಾ. ತಡಿ ನಮ್ಮ ಅಪ್ಪ ಬರ್ತಾನೆ ಇಲ್ಲನೇ, ಇಲ್ಲಿ ದಾಲೆ ತಿಕ್ತಾನೆ ನನಗೆ ಗೊತ್ತಾ. ಹೇಳ್ತೀನಿ ತಡಿಯಲ್ಲ, ಮಾಡ್ತೀನಿ ನಿನಗೆ. ಓಲಿ ಬಿಡಲ್ಲ, ಏನು ಆಗಲ್ಲ. ಏನೋ ನಮ್ಮ ದೋತ್ತು ನೀನು ದೋತಿಗೆ ಮಾತಾಡ್ತಿದ್ದೆ, ನೀನು ಹೆಂಗಂಗ ಮಾತಿ ಅಲಿಯಲ್ಲ. ಓಲಿ ಬಿಲ್ಲ. ಓಲಿ ಬೀಡಾಸಿದ್ದ ಯಾಕೆ ಬೇಜಾರಾಗ್ತೀಯ. ಅವನು ಹಂಗೆ ಅವನು ಪ್ರವೀಣ ರೇಗಿಸ್ತಿರ್ತಾನೆ. ಏನು ಚಿಂತೆ ಮಾಡ್ಬಿಡ್ಬಿಡ, ಅವೆಲ್ಲ ನಮ್ಮಲ್ಲಿ ಇದ್ದವಲ್ಲ. ಏನು ಮಚ್ಚ ನೀನು ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹಂಗಲ್ಲ. ಅಲ್ಲ ಸಿದಾ, ನಿಮ್ಮಪ್ಪ ಹೆಣ್ಗಿಣ್ಣು ನೋಡಿದಾನಿಲ್ಲ ನಿನಗೆ? ಇಲ್ಲ ಅಲ್ಲ, ಹಂಗೆಲ್ಲ ಮಾತಾಡ್ಬೋದು ಕಣಲ್ಲ. ಒಬ್ರನ್ನ ನೋಡಿ ಅನಗ್ತೀರಿ ನಮ್ಗೆ ಹೆಂಗೆ ಅಂತುತ್ತೆ ಹೇಳಲ್ಲ ನೀನೇನೆ. ಹಂಗೆಲ್ಲ ಹೇಳ್ಬಾರ್ದು ಕಣಲ್ಲ. ನಾವು ಎಲ್ಲಿ ಹೇಳಕ್ಕೆ ಹೋಗೋಣಲ್ಲ. ನಾವು ಅಲ್ಲಿ ಹೇಳ್ತಿದ್ದಾತೋ ಬಂದದ್ದಾತೋ. ನೀನು ತುಮ್ಕೆ ಕೂತ್ಕೊಳ್ಳಲ್ಲ, ಬಾರ ಇಲ್ಲಿ ಕೂತಲ್ಲ. ಲೇ ಪವಿಲ, ನನ್ನ ಹತ್ರ ನೋಡು. ನಾನು ಒಳ್ಳೆ ತುಲ ಮಗಲ್ಲನ. ನನ್ನೇನು ಅಂದ್ಕೊಂಬಿಟ್ಟಿದೆ ನೀನು. ನನ್ನ ತುದ್ದಿ ಬಂದು ಬಿಟ್ರೆ ನೀನು ಹಂಗೆ ತನ್ನ ಕೊತ್ತ ಅಂತ ಹಾಕಿಬಿಡ್ತೀನಿ. ನಾನು ಒಲ್ಲನಲ್ಲ. ಇದ್ದಿದ್ದ ಅಂದರೆ ಏನು ಅಂತಂಬಿಟ್ಟಿಯ ನಿನ್ನ. ತುಂಬನೇ ಇರಬೇಕು. ನನ್ನ ತಂತೆಗೆ ಬದುಕೋದು. ಹೋಗ್ಲಿ ಬಿಡಿಸಿದ್ದ, ಅದಕ್ಕೆ ಯಾಕೆ ಅಷ್ಟು ಸಿಟ್ಟಾಗ್ತೀಯ. ಇವೆಲ್ಲ ಫ್ರೆಂಡ್ಶಿಪ್ನ ಮಾಮೂಲಿಯಪ್ಪ, ಅದಕ್ಕೆ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂತೀಯ. ಅಲ್ಲೋಸಿದ ಮನೆಗೆ ಹೆಣ್ಣು ಗಿಣ್ಣು ಎಲ್ಲ ನೋಡಿದಾರಿಲ್ಲಲ್ಲ, ಜಲ್ದಿ ಮದುವೆ ಆಗೋಕ್ಕೋ ಬೇಡ ನೀನು. ತೊಂಕಲಲ್ಲ ಹುಲ್ಲ, ನಾನು ನಾತಿಗೆ ಬತ್ತೈತಪ್ಪ. ನೀನು ಹಿಂಗೆಲ್ಲ ಕೇಳಿಲ್ಲ. ಅಲ್ಲ ಕಣಲ್ಲ, ಈ ಗೋಲ್ಮೆಂಟ್ನವರು ಇದೇನೋ ಗುಲಲಕ್ಷ್ಮಿ, ಅನ್ನ ಭಾಗ್ಯ, ಮತ್ತು ಇದೆಲ್ಲ ಗುಹಲಕ್ಷ್ಮಿ, ಮತ್ತು ಇನ್ನು ಜ್ಯೋತಿ ಏನೋ ಬತ್ತತ್ತಲ್ಲ. ಹಂಗೆ ನನಗೆ ಎನ್ನೋದ ಭಾಗ್ಯ ಅಂತ ಸರ್ಕಾರ ನನಗೆ ಒಂದು ಭಾಗ್ಯ ಕೊಟ್ಟುಬಿಟ್ರೆ ನಾನು ಜಲ್ದಿ ಮದುವೆ ಆಗ್ಬತ್ತೀನಿ ಕಣಲ್ಲ. ಅಲ್ಲ ಕಣ ಸಿದ್ಧ, ಅನ್ನ ಭಾಗ್ಯ, ಗೃಹ ಭಾಗ್ಯ, ಆ ಭಾಗ್ಯ ಈ ಭಾಗ್ಯ, ಹಂಗೆ ಕನ್ಯಾದಾನ ಮಾಡೋಂಥ ಭಾಗ್ಯನೂ ಸರ್ಕಾರದವ್ರು ಕೊಡ್ಬೇಕು ನಿನಗೆ. ನಿಂದ ತಗೋಣ ಮತ್ತೆ ತಗೊಳಪ್ಪ, ಏನು ಬಿಸಾಕಂಗಿಲ್ಲ. ನೋಡಿ ವೀಕ್ಷಕರೇ, ಇನ್ನೂ ಈ ಕತೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು ಶೇರು ಕಮೆಂಟು ಎಲ್ಲ ಮಾಡಿ. ಇನ್ನು ನನ್ನ ಕಾಮಿಲಿ ಬೇಕಿದ್ರೆ ಕಮೆಂಟು ಮಾಡಿ. ನಾನು ಇನ್ನೂ ತುಂಬ ಚೆನ್ನಾಗಿ ಎಲ್ಲ ಆಶೆ ಮಾಡ್ತೀನಿ. ತಾತಾ ಬಾಯ್ ಬಾಯ್.